ಹಾಯ್, ವೆಲ್ಕಮ್ ಟು ಸಾನು ವ್ಲಾಗ್ಸ್. ಏನು ಇವತ್ತು ಮನೆ ವಿಡಿಯೋ ತೋರಿಸ್ತಿದ್ದೀನಿ ಅಂದ್ಕೊಂಡ್ರಾ? ಇದು ನಮ್ಮ ಮನೆ ಹೋಮ್ ಟೂರ್. ನೋಡ್ತಾ ಇರ್ಬೋದು, ಇದು ಎಂಟ್ರೆನ್ಸ್ ಗೇಟ್, ಇದು ಪಾರ್ಕಿಂಗ್ ಜಾಗ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಕೊನೆಯಲ್ಲಿ ಇದೆಯಲ್ಲ ಅದು ವೆಸ್ಟರ್ನ್ ಟಾಯ್ಲೆಟ್ ಹಾಗೆ ಇಂಡಿಯನ್ ಟಾಯ್ಲೆಟ್ ಎರಡೂ ಇದೆ. ಹಾಗೆ ಮುಂದೆ ಬಂತು ಅಂದರೆ ನೋಡ್ಬೋದು ರಾಧಾಕೃಷ್ಣ ಫ್ರೇಮ್ ಎಷ್ಟು ಚೆನ್ನಾಗಿದೆ ಅಲ್ಲ. ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ರಾಧಾಕೃಷ್ಣ ಫ್ರೇಮ್ ತುಂಬ ಚೆನ್ನಾಗಿದೆ ಅಲ್ಲ. ಹಾಗೆ ಮುಂದೆ ಬಂತು ಅಂದರೆ ಎಂಟ್ರೆನ್ಸ್ ಬಾಗಿಲು. ಆ ಬಾಗಿಲು ಮುಂದೆ ನಾನು ಭತ್ತದ ತೆನೆದು ಅದೇನು ಹಾರ ಇದೆಯಲ್ಲ ನೋಡಿ, ಅದನ್ನು ಹಾಕಿದ್ದೀನಿ. ಹಾಗೆ ಮುಂದೆ ಬಂತಾ ಇದ್ದರೆ ನಮ್ಮನೆ ಹಾಲ್ ಓಪನ್ ಮಾಡಿದಷ್ಟೇ ಫಸ್ಟಿಗೆ ಕಾಣೋದು ಹಾಲು, ಹಾಗೆ ದಿವಾನ್ ಕಟ್ಟು. ಹಾಗೆ ಈ ಕಡೆ ನೋಡ್ಬೋದು, ಇದು ವೆಸ್ಟರ್ನ್ ಟಾಯ್ಲೆಟು ಹಾಗೆ ಸ್ನಾನದ ಮನೆ ಎರಡೂ ಕೂಡ ಒಳಗೆ ಇದೆ. ಮುಂದೆ ಬಂದರೆ ನಮ್ಮದು ಫಸ್ಟ್ ಸಿಕ್ಕೋದೆ ರೂಮು. ಆ ರೂಮಲ್ಲಿ ನಾನು ಚಿಕ್ಕದಾಗಿ ಒಂದು ಮಂಚ, ಹಾಗೆ ಕೂಲರ್, ಹಾಗೆ ಒಂದು ಸೈಕಲ್. ಆ ಸೈಕಲ್ ನೋಡ್ಬೋದು, ಅದು ನಮ್ಮ ಮನೆಯವ್ರು ಪ್ರೀತಿಯಿಂದ ತಗೊಂಡಿರೋದು. ಹಾಗೆ ಮುಂದೆ ಬಂದರೆ ಹಾಗೆ ನೋಡಿ ಹೆಂಗೆ ಮಲಗಿದ್ದಾಳೆ ನನ್ನ ಮಗಳು. ಆಗ ಬಾರೆ ಈ ಕಡೆ ಅಂತ ಅಂದ್ಬಿಟ್ಟು ಇಳಿಸ್ದೆ ಅವಳನ್ನು. ಹಂಗೆ ಮುಂದೆ ಹೋಗ್ತಾಯಿದ್ರೆ ಆಪೋಸಿಟು ಅದು ಕೂಡ ರೂಮೇ ನೋಡ್ಬೋದು. ಆ ರೂಮ ಇದು ಹಾಲ್ ಮುಂದೆ ಈಗ ಏನು ಓಪನ್ ಮಾಡೋದು ಆಗಲಿ ಎಂಟ್ರೆನ್ಸ್ ಬಾಗಿಲು, ಆ ಕಡೆ ಟಿ ವಿ ಫಿಟ್ ಮಾಡಿಸ್ಕೊಂಡಿದ್ದೀವಿ. ನೋಡ್ಬೋದು, ಚಿಕ್ಕದು 32 ಇಂಚಸ್ ಟಿ ವಿ ಫಿಟ್ ಮಾಡಿಸ್ಕೊಂಡಿದ್ದೀವಿ. ಅದಾದಮೇಲೆ ಮುಂದೆ ಬರ್ತಾ ಇದು ಆಪೋಸಿಟ್ ಆಗಲೇ ಏನು ತೋರಿಸ್ದೆ ಆ ರೂಮ್ ಇದು. ಈ ಕಡೆ ನಾನು ನನ್ನ ಮಗಳು ಸೈಕಲ್ಲು, ಹಾಗೆ ರೈಟಿಂಗ್ ಟೇಬಲ್ಲು ಮತ್ತು ಬೀರು ಮೂರನ್ನೂ ಕೂಡ ಈ ರೂಮಲ್ಲಿ ಶಿಫ್ಟ್ ಮಾಡಿಸ್ಕೊಂಡಿದ್ದೀವಿ. ನೋಡ್ಬೋದು ಚೆನ್ನಾಗಿದೆ ಅಲ್ಲ. ಹಾಗೆ ಫ್ಯಾನ್ ಓಡ್ತಾ ಇತ್ತು, ಅದನ್ನು ಕೂಡ ಹಾಗೆ ಕ್ಲಿಕ್ ಮಾಡಿದ್ದೀನಿ. ನೋಡಿ ನನ್ನ ಮಗಳಲ್ಲಿ ಎಷ್ಟು ತರಲೆ ಮಾಡ್ತಿದ್ದಾಳೆ, ಅಲ್ಲೇ ಕೂತ್ಕೊಂಡು ಬಾರೆ ಈ ಕಡೆ ಅಂತ ಹೇಳಿದ್ರು ಕೇಳ್ತಿಲ್ಲ. ಅಲ್ಲೇ ಮಮ್ಮಿ ನಾನು ಕೂತ್ಕೋತೀನಿ ಅಂತ ಕುಂತಿದ್ದಾಳೆ. ಇದು ಹಾಲು. ಈ ಹಾಲು ಮುಂದೆ ನೆಕ್ಸ್ಟ್ ಬರೋದೇ ನಮ್ಮ ದೇವ್ರ ಮನೆ ಯಾರಿಗಿಷ್ಟ ಇರಲ್ಲ, ಅದರಲ್ಲೂ ಫೇವ್ರೆಟ್ ಜಾಗ ಆಗಿರುತ್ತೆ ನೋಡಿ. ವಾರ ಎಲ್ಲ ಮಾಡಾಗಿತ್ತಲ್ಲ, ಅದಕ್ಕೋಸ್ಕರ ದೇವ್ರ ಮನೆ ಇದು. ಸಾಕು, ಇಷ್ಟಿದ್ರೆ ಸಿಂಪಲ್ಲಾಗಿ. ಮುಂದೆ ಬರೋದು ಏನು, ಹೆಣ್ಮಕ್ಳಿಗೆ ಇಷ್ಟವಾದ ಪ್ರೀತಿಯ ಕಿಚನ್ ನೋಡ್ಬೋದು. ನಾನು ಈ ಥರ ಮಡಿಕೊಂಡಿದ್ದೀನಿ, ನೀವು ಯಾವ್ಯಾವ ರೀತಿ ಮಡಿಕೊಂಡಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೋಡ್ತಾ ಇರ್ಬೋದು, ಏನಿವುದು ಪೇಪರ್ ಇಷ್ಟೊಂದು ಹಾರೆ ಅಂಟಿಸಿದಾಳಲ್ಲ ಅಂತ ಅನ್ಕೋಬೋದು. ಇದು ಏನು ನಾವು ಅಡುಗೆ ಮಾಡ್ಬೇಕಾದ್ರೆ ಒಗ್ಗರಣೆ ಆರುತ್ತಲ್ಲ, ಅದಕ್ಕೋಸ್ಕರ ಈ ರೀತಿ ಪೇಪರ್ ಅಂಟಿಸಿದ್ದೀನಿ. ಹಾಗೆ ಮುಂದೆ ನಮ್ಮ ಈ ಬಾಡಿಗೆ ಮನೆಯಲ್ಲೆಲ್ಲ ಜಾಸ್ತಿ ಸೆಲ್ಫ್ ಇರಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ವುಡ್ಡಲ್ಲಿ ಈ ಥರ ಮಾಡಿಸ್ಕೊಂಡಿದ್ದೀನಿ, 3 by ಸ್ಟೆಪ್ ಥರ ಮಾಡಿಸ್ಕೊಂಡಿದ್ದೀನಿ. ಹಾಗೆ ಚಿಕ್ಕದಾಗಿ ಒಂದು ತಟ್ಟೆ ಸ್ಟ್ಯಾಂಡು, ಇಷ್ಟೂ ಈ ಥರ ಮಾಡಿಸ್ಕೊಂಡಿದ್ದೀನಿ. ಮುಂದೆ ನೋಡ್ಬೋದು ಇದೇನು ಬಾಗಿಲು ಅಂತಂದ್ಬಿಟ್ಟು, ಇದು ಆಪೋಸಿಟ್ ಬಾಗಿಲು. ಏನು ಈ ವಾಷಿಂಗ್ ಮಿಷಿನ್ ಮಡಿಕೊಂಡಿದ್ದೀನಲ್ಲ, ಈಚೆ ಮಡಿಕೊಂಡಿದ್ದೀನಿ, ಇದು ಆಪೋಸಿಟ್ ಬಾಗಿಲು ನೋಡ್ಬೋದು. ಈಗ ಹೊರಗಿನಿಂದ ನಾನು ಇನ್ನೊಂದು ತೋರಿಸ್ತೀನಿ. ಇದು ಹೆಂಗೆ, ಇದು ಉಲ್ಟಾ ಮಡಗಿರೋದು, ಹೊರಗಡೆಯಿಂದ ಸೀದಾ ಇದೆ ನೋಡ್ಬೋದು. ಇದು ಹಿಂದೆಯಿಂದ ಕಾಣಿಸುತ್ತೆ. ಅಲ್ಲೇ ನಾನು ಬಟ್ಟೆ ಗಿಟ್ಟೆಲ್ಲ ಹಿಂದೆಯಿಂದನೇ ಹಾಕೋದು, ಒಳಗಿಂದ ಬೇಡ ಅಂತ ಅಂದ್ಬಿಟ್ಟು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.